ಕೆಲವು ಜಾಗಗಳನ್ನು ನೋಡಿದಾಗ ಕಾಲವೇ ನಿಂತು ಹೋದಂತೆ ಭಾಸವಾಗುತ್ತೆ. ಅಂತಹ ಒಂದು ಅದ್ಭುತ ಪ್ರಯಾಣವನ್ನು ನೀವು ಕೂಡ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಪ್ರಕೃತಿಯ ಮಡಿಲಲ್ಲಿ ಅಡಗಿರೋ ಆ ಅದ್ಭುತ ಲೋಕವನ್ನ ಕಣ್ತುಂಬಿಕೊಳ್ಳುವಂತಹ ನಿಮ್ಮ ಬಯಕೆ ಈ ವಿಡಿಯೋದೊಂದಿಗೆ ಸಾಕಾರಗೊಂಡಿದೆ. 8ನೆಯ ಪ್ರಪಂಚದ ವಿಸ್ಮಯ ಎಂದೇ ಕರೆಯಲ್ಪಡುವಂತಹ ನ್ಯೂಜಿಲೆಂಡ್ನ ಸೌತ್ ಐಲ್ಯಾಂಡ್ ಅಲ್ಲಿರುವಂತಹ ಮಿಲ್ಫರ್ಡ್ ಸೌಂಡ್ ನ ಆ ದೈವಿಕ ಸೌಂದರ್ಯ, ಅಲ್ಲಿನ ಬೆಟ್ಟಗಳಿಂದ ದುಮ್ಮಿಕ್ಕೋ ಜಲಪಾತಗಳು ಮತ್ತು ನ್ಯೂಜಿಲೆಂಡ್ ದೇಶದ ಸುಂದರ ಸರೋವರಗಳ ನಡುವಿನ ಹಾದಿ, ಈ ಎಲ್ಲ ದೃಶ್ಯಗಳು ನಿಮ್ಮ ಮನಸ್ಸನ್ನ ಪುಳಕಿತಗೊಳಿಸೋದು ಖಚಿತ. ನೀವು ಈ ಅದ್ಭುತ ಪ್ರಯಾಣದ ಭಾಗವಾಗಿ ಪ್ರಕೃತಿಯ ಆ ಅದ್ಭುತ ಮಾಯಾ ಲೋಕದಲ್ಲಿ ವಿಹರಿಸಲು ಬಯಸೋದಾದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಯಾಕೆಂದ್ರೆ ಈ ದೇಶದ ಸೌಂದರ್ಯಕ್ಕೆ, ಪ್ರಕೃತಿಗೆ ಮನಸೋತು GK ಮ್ಯೂಸಿಕ್ ವತಿಯಿಂದ ಒಂದು ಸುಂದರವಾದ ಗೀತೆ ಪ್ರಕೃತಿಯ ಮೇಲೆ ಹಿಂದಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೂ ನೋಡಿ, ವಿಡಿಯೋನ ಹೈಪ್ ಮಾಡಿ. ಹಾಗೆ ನೀವು ಕೂಡ ಈ ತರ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ನೋಡಬೇಕು ಅಂತ ಆಸೆ ಇದ್ರೆ ಕರುನಾಡಿನ ಅಚ್ಚು ಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇಟೂವರ್ಲ್ಡ್ ಒಂದಿಗೆ ಇದೇ ಸಮ್ಮರ್ ಅಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 5 ಗ್ರೂಪ್ ಹೋಗ್ಲಿದೆ. ಯಾವ್ದಾರು ಒಂದು ಗ್ರೂಪ್ಗೆ ನೋಂದಾಯಿಸ್ಕೊಳ್ಳಿ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ನ ಅಮೋಘವಾಗಿ ನೋಡ್ಕೊಂಬನ್ನಿ. ಸ್ವಾಗತ. ಪ್ರಪಂಚದ 8ನೆಯ ಅದ್ಭುತವನ್ನು ತೋರಿಸುವಂತಹ ದಾರಿಯಲ್ಲಿ ಸ್ವಾಗತ ಎಲ್ಲರಿಗೂ ನ್ಯೂಜಿಲೆಂಡ್ ದೇಶಕ್ಕೆ, ಹಾಗೆ ಸೌತ್ ಐಲ್ಯಾಂಡ್ಗೆ. ಇವತ್ತು ನಾವು ಹೋಗ್ತಿರುವಂತಹ ಜಾಗ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಪ್ರವಾಸಿಗನ ಕನಸು. ನಾವು ನೋಡ್ತಾ ಇರುವಂತಹ ಜಾಗದ ಹೆಸರು ಮಿಲ್ಫರ್ಡ್ ಸೌಂಡ್. ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ದಾರಿಲಿ. ಸದ್ಯಕ್ಕೆ ನಾವು ತಿಯಾನೋ ಅನ್ನೋ ಒಂದು ನಗರದಲ್ಲಿ ನಿಲ್ಲಿಸಿದ್ದೀವಿ. ಕ್ವೀನ್ಸ್ ಟೌನಿಂದ 2.5 ಗಂಟೆ ಜರ್ನಿ ಮಾಡಿದ ನಂತರ ಇಲ್ಲಿ ಒಂದು ಕೆಫೆ, ಟಾಯ್ಲೆಟ್ ಬ್ರೇಕ್. ಇದಾದ ನಂತರ ಈ ನಾವು ಮಿಲ್ಫರ್ಡ್ ಸೌಂಡ್ಗೆ ದ ಮೋಸ್ಟ್ ಸೀನಿಕ್ ಸ್ಪಾಟ್ಸಲ್ಲಿ ನಿಲ್ಲಿಸ್ಕೊಂಡು ತದನಂತರ ಮಿಲ್ಫರ್ಡ್ ಸೌಂಡ್ ಕ್ರೂಸ್ನ ಮಾಡ್ತೀವಿ. ಎಕ್ಸ್ಟ್ರಾ ಆರ್ಡಿನರಿ ವಿಡಿಯೋ ಆಗುತ್ತೆ. ಚಾಚು ತಪ್ಪದೆ ಲೈಕ್ ಮಾಡಿ, ಹೈಪ್ ಮಾಡಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ರಿ. ಚಳಿ ಕೂಡ ಇದೆ. ಸಮಯ ಬೆಳಗ್ಗೆ ಎಷ್ಟು ಇವಾಗ ಟೈಮು? ಇಲ್ಲಿ ಬೆಳಗ್ಗೆ 10 ಗಂಟೆ 13 ನಿಮಿಷ. ನೀವೆಲ್ಲರೂ ಮಲಗಿರ್ತೀರ, ಯಾಕೆಂದರೆ ಬೆಳಗ್ಗೆ 3:15 ನಮ್ಮ ಕರುನಾಡಿನಲ್ಲಿ. ಈ ಒಂದು ಊರು ತಿಯಾನೋ ಊರು ಯಾವುದಕ್ಕೆ ಸ್ಪೆಷಲ್ ಅಂದರೆ ಇಡೀ ಸೌತ್ ಐಲ್ಯಾಂಡ್, ನ್ಯೂಜಿಲೆಂಡ್ನ ಸೌತ್ ಐಲ್ಯಾಂಡ್ನ ಅತ್ಯಂತ ದೊಡ್ಡ ಲೇಕ್ ಆದ ಲೇಕ್ ತಿಯಾನೋ ಇಲ್ಲಿರೋದು. 334 ಸ್ಕ್ವೇರ್ ಕಿಲೋಮೀಟರ್ಸ್ ಉದ್ದಗಲದ ಈ ಒಂದು ಸರೋವರ ಈ ನಗರದ ವಿಶೇಷ. ಇದು ಇಡೀ ಸೌತ್ ಐಲ್ಯಾಂಡ್ ಇದೆಯಲ್ಲ, ಈಗ ನಾವಿರುವಂತಹ ಸೌತ್ ಐಲ್ಯಾಂಡ್ನ ಅತ್ಯಂತ ದೊಡ್ಡ ಸರೋವರ ಗುರು. ವಾವ್! ನೀರು ಎಷ್ಟು ತೆಳುವಾಗಿದೆ ನೋಡ್ಬೋದು ನೀವು. ಆಮೇಲೆ ನಾವಿರುವಂತಹ ಈ ಪ್ರದೇಶ ಇದೆಯಲ್ಲ, ತನ್ನ ವಾಕಿಂಗ್ ಟ್ರ್ಯಾಕ್ಸ್ಗೆ ಮತ್ತು ಟ್ರೆಕ್ಕಿಂಗ್ಗೆ ಬಹಳ ಪ್ರಸಿದ್ಧ. ಸರಿಸುಮಾರು 500 ಕಿಲೋಮೀಟ್ರಷ್ಟು ದೊಡ್ಡ ಟ್ರ್ಯಾಕ್ಸು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ಕಡೆ ಹೋಗಿ ಟ್ರೆಕ್ಕಿಂಗ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಟೈಮ್ ಮಾಡ್ಕೊಂಬನ್ನಿ, ಟ್ರೆಕ್ಕಿಂಗ್ ಮಾಡಿ. ನ್ಯೂಜಿಲೆಂಡನ್ನು ನಿಜವಾಗ್ಲೂ ನೋಡಬೇಕು ಅಂತಿದ್ರೆ ನಡೆದು ನೋಡ್ಬೇಕ್ರಿ. ನಾವು ಬಂದು ತಲುಪಿದ್ದೀವಿ ಮ್ಯಾಕ್ಲಿಂಟನ್ ವ್ಯಾಲಿ. ಲೈಫಲ್ಲಿ ಕೆಲವು ಬಾರಿ ಡೆಸ್ಟಿನೇಷನ್ಗಿಂತ ಹೋಗುವಂತಹ ಜರ್ನಿನೇ ಸೂಪರ್ ಆಗಿರುತ್ತೆ ಗುರು. ಅದಕ್ಕೆ ಹೇಳೋದು, ಬರೀ ಡೆಸ್ಟಿನೇಷನ್ ಮೇಲೆ ಮಾತ್ರ ಗಮನ ಕೊಡಬೇಡ, ನಿನ್ನ ಜೀವನದ ಪ್ರತಿ ಕ್ಷಣ ಕೂಡ ಅನುಭವಿಸುವಂಥ ಸ್ವಾಗತ ಎಲ್ಲರಿಗೂ ಮ್ಯಾಕ್ಲಿಂಟನ್ ವ್ಯಾಲಿಗೆ. ನ್ಯೂಜಿಲೆಂಡ್ ದೇಶದ ಅಪ್ರತಿಮವಾದ ಇನ್ನೊಂದು ಜಾಗಕ್ಕೆ ನೋಡ್ರಿ ಹೆಂಗಿದೆ ಅಂತ ಜಾಗ. ಅಯ್ಯಯ್ಯಪ್ಪ, ಇಲ್ಲಿ ಬಹಳ ವಿಶಿಷ್ಟವಾದ ವಾಕಿಂಗ್ ಟ್ರ್ಯಾಕ್ಸ್ ಇದೆ. ಮತ್ತು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುವಂತಹ ವೆಜಿಟೇಷನ್ನು ಮತ್ತು ಬರ್ಡ್ಸ್, 30ಕ್ಕೂ ಹೆಚ್ಚು ವಿವಿಧ ಥರವಾದ ಪ್ರಾಣಿ ಪಕ್ಷಿಗಳು ಈ ಒಂದು ಜಾಗದಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತಂತೆ. ಅದಕ್ಕೆ ಈ ಒಂದು ವೈಲ್ಡ್ ಲೈಫ್ ರಿಸರ್ವ್ ಸಿಕ್ಕಾಪಟ್ಟೆ ಫೇಮಸ್ಸು. ಲೊಕೇಶನ್ ಮಾತ್ರ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಬೇಕು, ಆದರೆ ಹೀರೋಯಿನ್ ಇಲ್ಲ. ಆದರೆ ಸದ್ಯಕ್ಕೆ ನಮಗೆ ಹೀರೋಯಿನ್ನು ನಮ್ಮ ನೇಚರು, ನಮ್ಮ ಪ್ರಕೃತಿಯ ನಮ್ಮ ಹೀರೋಯಿನ್ನು.
ಇವಾಗ ನಾವು ಹೋಗ್ತಿರುವಂತಹ ನೆಕ್ಸ್ಟ್ ಜಾಗದ ಹೆಸರು ಮಿರರ್ ಲೇಕ್ಸ್. ಯಾಕೆ ಇದನ್ನು ಮಿರರ್ ಲೇಕ್ಸ್ ಅಂತಾರೆ ಅಂತ ಗೊತ್ತಾಯ್ತಾ? ಸಂಪೂರ್ಣವಾದ ರಿಫ್ಲೆಕ್ಷನ್ನು ನಿಮಗೆ ನೀರಲ್ಲಿ ಕಾಣುತ್ತೆ ಪರ್ವತಗಳು. ಪ್ರಪಂಚದ ಅತ್ಯಂತ ಸುಂದರವಾದ ಪ್ರಾಕೃತಿಕ ತಾಣವಾದ ನ್ಯೂಜಿಲ್ಯಾಂಡ್ ದೇಶದ ದಕ್ಷಿಣ ಐಲ್ಯಾಂಡಲ್ಲಿರುವಂತಹ ಮಿಲ್ಫೋರ್ಡ್ ಸೌಂಡ್ಗೆ ಸ್ವಾಗತ. ಸ್ವಲ್ಪನೂ ಸೌಂಡೇ ಇಲ್ದಿರುವಂತಹ ಜಾಗಕ್ಕೆ ಮಿಲ್ಫೋರ್ಡ್ ಸೌಂಡ್ ಅಂತ ಯಾಕೆ ಹೆಸರಿಟ್ರು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೇನಪ್ಪ ಉತ್ತರ ಅಂದರೆ, ಆ್ಯಕ್ಚುಲಿ ಇದರ ಹೆಸರು ಸೌಂಡ್. ನಿಜವಾಗ್ಲೂ ಇದು ಒಂದು ಫಿಯೋರ್ಡ್. ಅಂದರೆ ಸಾಕಷ್ಟು ಜಾಗದಲ್ಲಿ ನೀವು ನದಿಗಳು ಒಡೆದಾಡಿಕೊಂಡು ಕಣಿವೆಯನ್ನು ಕೊರ್ಕೊಂಡು ಮಿಲಿಯನ್ಸ್ ಆಫ್ ಇಯರ್ಸಿಂದ ಆಗಿರುವಂತಹ ಕಣಿವೆಗಳನ್ನ ನೋಡಿರ್ತೀರ. ಆದರೆ ಇಲ್ಲಾಗಿರುವಂತಹ ಕಣಿವೆ ಬಹಳ ವಿಶೇಷ. ಯಾಕೆಂದರೆ ಹಿಮ ಪರ್ವತಗಳು ಅಂದರೆ ಗ್ಲೇಷಿಯರ್ಸಿಂದ ಬಂದಿರುವಂತಹ ಕ್ರಿಯೇಟ್ ಆಗಿರುವಂತಹ ನದಿಗಳಿಂದ ಅದರ ಘರ್ಷಣೆಯಿಂದ ಕ್ರಿಯೇಟ್ ಆದಂತಹ ಈ ಜಾಗನ ಫಿಯಾರ್ಡ್ ಅಂತ ಕರೀತಾರೆ. ಆ್ಯಕ್ಚುಲಿ ಇದು ಮಿಲ್ಫೋರ್ಡ್ ಫಿಯಾರ್ಡು. ಬಟ್ ಯಾಕೆ ಇದನ್ನು ಮಿಲ್ಫೋರ್ಡ್ ಸೌಂಡ್ ಅಂತ ಕರೀತಾರೆ ಅನ್ನೋದಕ್ಕೂ ಬೇರೆ ಒಂದು ಕಾರಣ ಇದೆ, ಆಮೇಲೆ ಹೇಳ್ತೀನಿ. ಇತಿಹಾಸದ ಪ್ರಕಾರ 75,000 ವರ್ಷಗಳಿಗೂ ಹಿಂದೆ ಹಿಮ ನದಿಗಳು ಅಂದರೆ ಐಸೇಜ್ ಇತ್ತಲ್ಲ, ಐಸೇಜ್ನ ನಂತರ ಹಿಮ ನದಿಗಳು ಕರಗಿ ತದನಂತರ ಸರಿಯಾಗಿ ಬಿರಿ ಗುದ್ಕೊಂಡು ಗೋಡೆಗಳಿಗೆ ಅಂದರೆ ಪರ್ವತಗಳಿಗೆ, ಬಂಡೆಗಳಿಗೆ, ಅದರ ಮಧ್ಯ ಆದಂತಹ ಕಣಿವೆನೇ ಈ ಮಿಲ್ಫೋರ್ಡ್ ಸೌಂಡ್. ಮಧ್ಯಾಹ್ನದ ಊಟದ ಬುಫೆ ಕಾರ್ಡು ಮತ್ತು ಕ್ರೂಸ್ ಕಾರ್ಡ್ ಎರಡು ಕೊಟ್ಟಿದ್ದಾರೆ. ಈಗ ಜಗತ್ತಿನ ಅತ್ಯಂತ ಸುಂದರವಾದ ಕ್ರೂಸ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀವಿ. ಒಳಗೆ ಬಂದ್ವಿ, ಲಂಚ್. ಓಕೆ, ಥ್ಯಾಂಕ್ ಯು. ಕ್ರೂಸಲ್ಲಿ ಮಧ್ಯಾಹ್ನ ಊಟಕ್ಕೆ ಏನು ಕೊಡ್ತಾ ಇದ್ದಾರೆ ತೋರಿಸ್ತೀನಿ. ಥ್ಯಾಂಕ್ ಯು ಬ್ರದರ್. ಐ ಹೋಪ್ ಯು ಹ್ಯಾಡ್ ಯುವರ್ ಲಂಚ್. ಥ್ಯಾಂಕ್ಸ್ ಬ್ರದರ್. ಚಾಕ್ಲೇಟ್ ಕೊಟ್ಟಿದ್ದಾರೆ ಮತ್ತು ಪ್ಲೇಟ್. ಸ್ಯಾಲಡು, ಇನ್ನೊಂದು ಸ್ವಲ್ಪ ಸಲಾಡು, ನೂಡಲ್ಸು, ಅನ್ನ, ವೆಜಿಟೇಬಲ್ಸು. ನಮ್ಮ ಶಿಪ್ಪಿನ ಕ್ಯಾಪ್ಟನ್ ನೋಡಿ ಹಿಂಗೆ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಕ್ಯಾಬಿನಲ್ಲಿ. ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ ಮತ್ತು ಗಾಳಿ ಹೊಡಿತಾ ಇದೆ. ಪ್ರೆಷರಲ್ಲಿ ಅದನ್ನು, ಯಾಕೆಂದರೆ ಕಣಿವೆಗಳಿಂದ ಬರ್ತಾ ಇದೆಯಲ್ಲ ಗಾಳಿ, ಹೆಂಗೆ ಪ್ರೆಷರ್ ಹೊಡಿತಾ ಇದ್ದಾರೆ. ಸದ್ಯಕ್ಕೆ ನಾನು ಮಿಡ್ಲ್ ಡೆಕ್ಕಿಗೆ ಬಂದಿದ್ದೀನಿ. ಒಟ್ಟು 3 ಡೆಕ್ ಇದೆ, ಮೇಲೆ, ಮಧ್ಯ, ಕೆಳಗಡೆ. ಮಿಡ್ಲ್ ಡೆಕ್ಕಿಂದ ವ್ಯೂ ನೋಡಿ. ನಮ್ಮ ಫ್ರೆಂಡ್ ಹೇಳ್ತಾಯಿದ್ರು ಗೈಡು, ಯೂಶ್ವಲ್ ಆಗಿ ಇಷ್ಟೊಂದು ಗಾಳಿ ಇರಲ್ವಂತಿಲ್ಲಿ. ಅಯ್ಯೋ, ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಾಳಿ ಇವತ್ತು. ಮಳೆಯಲ್ಲಿ ಇನ್ನೂ ಸಖತ್ತಾಗಿ ಕಾಣುತ್ತೆ, ಯಾಕಂದರೆ ಇಲ್ಲೆಲ್ಲ ಪರ್ವತಗಳಲ್ಲೂ ಎಲ್ಲ ಕಡೆ ಸಾವಿರಾರು ಚಿಕ್ಕ ಚಿಕ್ಕ ಝರಿಗಳು ಜಲಪಾತದ ರೀತಿಯಲ್ಲಿ ಹರಿತಾ ಇರುತ್ತೆ. ಅದು ನೋಡೋದಕ್ಕೆ ತುಂಬ ಸೊಗಸಾಗಿರುತ್ತೆ ಅಂತ ಹೇಳಿದ್ರು. ಅಥವಾ ಫುಲ್ ಸನ್ನಿ ಡೇ, ಸೂರ್ಯ ತುಂಬ ಓಪನ್ ಆಗಿದ್ರು ಅವತ್ತು ಚೆನ್ನಾಗಿ ಕಾಣುತ್ತಂತೆ. ಇವತ್ತು ಭಾಳ ಡಿಫ್ರೆಂಟ್ ಆದ ದಿವಸ, ಸಿಕ್ಕಾಪಟ್ಟೆ ಗಾಳಿ, ನಿಂತ್ಕೊಳ್ಳೋಕ್ಕೆ ಆಗ್ತಾರ, ದೂರಾಡ್ತಾ ಇದ್ದೀವಿ. ನೀವೆಲ್ಲ ಅನ್ಕೋಬೋದು ಏನೋ ಇಲ್ಲ ಚಿಕ್ಕದಾಗಿದೆ, ಆಳ ಇಲ್ಲ ಅಂತ. ಎಷ್ಟು ಆಳ ಇದೆ ಅಂತ ಕೇಳಿದ್ರೆ ಎದುರ್ಕೋತೀರಾ. 400 ಮೀಟ್ರ್ ಆಳ ಇದೆ, ಅಂದರೆ 1312 ಅಡಿ. ಕೆಲವು ಜಾಗಗಳಲ್ಲಿ ಡೆಪ್ತ್ ಇರೋದು, ಡೇಂಜರಸ್ಲಿ ಡೀಪ್. ಇಮ್ಯಾಜಿನ್ ಮಾಡಿ ಎಷ್ಟು ಡೀಪ್ ಆಗಿರ್ಬೋದು ಈ ಜಾಗ ಅಂತ. ಮಿಲ್ಫೋರ್ಡ್ ಸೌಂಡ್ ಅನ್ನೋದು ಮಾಡ್ರನ್ ಹೆಸರು. ಫಸ್ಟ್ ಟೈಮು ಮಾರಿ ಜನಗಳು ಇದಕ್ಕೆ ಇಟ್ಟಂಥ ಹೆಸರು ಪಿಯೋ ತಾಯಿ ಅಂತ. ಯಾಕೆ ಅಂದರೆ ಮಾರಿ ಜನಗಳು ಇಲ್ಲಿಗೆ ಬಂದಾಗ ಅವರಿಗೆ ಫಸ್ಟ್ ಕಂಡಿದ್ದು ಒಂದು ಪಿಯೋ ಪಕ್ಷಿ. ಇವಾಗ ಅದು ನ್ಯೂಜಿಲೆಂಡಲ್ಲಿಲ್ಲ, ಎಕ್ಸ್ಟಿಂಕ್ಟ್ ಆಗಿಬಿಟ್ಟಿದೆ. ಆ ಪಕ್ಷಿಯನ್ನು ನೋಡಿ
ಈ ಒಂದು ಅದ್ಭುತವಾದ ಸ್ವರ್ಗ ಲೋಕಕ್ಕೆ ಪಿಯೋ ಪಿಯೋ ತಾಯಿ ಅಂತ ಕರೆದ್ರು. ಮಿಸ್ಟ್ ಹೊಡಿತದೆ. ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಮಿಲ್ಫೋರ್ಡ್ ಸೌಂಡ್ ಕೂಡ ಒಂದು. ಸದ್ಯಕ್ಕೆ ನಾವಿರುವಂತಹ ಜಾಗ 260 ದಿವಸಗಳು ವರ್ಷದಲ್ಲಿ ಇಲ್ಲಿ ಮಳೆ ಬೀಳುತ್ತೆ. ಆದರೆ ಇವತ್ತೇ ಮಳೆ ಬರ್ತಾ ಇಲ್ಲ, ಇವಾಗ ಸೋನೆ ಶುರುವಾಗಿದೆ. ಐ ಹೋಪ್ ನಾವು ಹೋಗೋ ಮುಂಚೆ ಜೋರಾಗಿ ಮಳೆ ಬಂದು ಎಲ್ಲ ಕಡೆ ವಾಟರ್ ಫಾಲ್ಸ್ ಕಾಣಂಗಾಗಲಿ. ಮಿಲ್ಫೋರ್ಡ್ ಸೌಂಡ್ ಅಟ್ ಇಟ್ಸ್ ಬೆಸ್ಟ್ ಅಂದರೆ ಮಳೆ ಬಿದ್ದಾಗ ಅಥವಾ ಫುಲ್ಲು ಕ್ಲಿಯರ್ ಸ್ಕೈ ಇದ್ದಾಗ. ಇಲ್ಲಿ ವರ್ಷಕ್ಕೆ ಈಗ ನಾವೆಲ್ಲ ಮಿಲಿಮೀಟ್ರಲ್ಲಿ ಲೆಕ್ಕಾಚಾರ ಹಾಕ್ತೀವಿ ಮಳೆಯನ್ನು, ಆದರೆ ಇಲ್ಲಿ ಮೀಟರಲ್ಲಿ ಹಾಕ್ತಾರೆ. 6.8 to 7 ಮೀಟರ್ಸ್ ಅಂದರೆ 23 ಅಡಿ ರೈನ್ಫಾಲ್ ಆಗುತ್ತೆ ಈ ಜಾಗದಲ್ಲಿ. ಎದುರುಗಡೆ ಏನು ಕಾಣಿಸ್ತಿದೆ ಇವೆಲ್ಲ ಟೆಂಪರೇಟ್ ರೈನ್ ಫಾರೆಸ್ಟ್ ಅಂತ ಕರೀತಾರೆ. ಅಂದರೆ ಇದು ಡೈನೋಸರ್ ಯುಗದಿಂದ ನಿಂತಿರುವಂತಹ ದಟ್ಟವಾದ ಕಾಡುಗಳು ಇವೆಲ್ಲ. ಕೆಲವು ಸಲ ಏನಾಗುತ್ತೆ ಈ ಕಾಡುಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಒಂದು ಮರ ಬಿದ್ದರೆ ಮೇಲ್ಗಡೆಯಿಂದ ತಪ್ಪದು ಇಡೀ ಆ ಪೋರ್ಷನ್, ಇಡೀ ಕಾಡೇ ಈ ಥರ ನೀರಿಗೆ ಬಿದ್ದುಬಿಡುತ್ತೆ. ಇಲ್ಲಿಂದ ಸೀದಾ 15 ಕಿಲೋಮೀಟರ್ ದೂರ ಹೋದರೆ ತಾಸ್ಮಾನ್ ಸೀಗೆ ಈ ನದಿಯ ನೀರು ಹರಿದು ಸಮುದ್ರಕ್ಕೆ ಸೇರುತ್ತೆ. ನೋಡಿ ದೂರದಲ್ಲಿ ಸಮುದ್ರ ಕಾಣಿಸ್ತಾ ಇದೆ, ಅಲೆಗಳು. ಯೂಶ್ವಲಿ ಬಂಡೆಗಳ ಮೇಲೆ ಸೀಲ್ಸು, ವಾಲ್ರಸ್ ಎಲ್ಲ ಬಂದು ಕೂತ್ಕೊಳ್ಳುತ್ತಂತೆ. ಬಟ್ ಇವತ್ತು ಯಾವುದೂ ಇಲ್ಲ ಅಂತ ಕ್ಯಾಪ್ಟನ್ನು ನೆಕ್ಸ್ಟ್ ಟೈಮ್ ವಾಪಸ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆ ಥರ ದೊಡ್ಡ ಬಂಡೆ ಮೇಲೆ ಮಳೆ ಬರ್ತಾ ಇಲ್ಲ ಅಂದ್ವಿ. ಮಳೆ ಬಂತು ಕೊನೆಗೂ. ಐ ಹೋಪ್ ಜೋರಾಗಿ ಬರಲಿ ಮಳೆ ಇವತ್ತು. ಜೋರಾಗಿ ಬಾ ಮಳೆ, ಎಷ್ಟು ಜೋರಾಗಿ ಬರೋಕ್ಕಾಗುತ್ತೆ ಸದ್ಯಕ್ಕೆ ಅಷ್ಟು ಜೋರಾಗಿ ಬಾ. ಈಗ ಮಿಲ್ಫೋರ್ಡ್ ಸೌಂಡ್ನ ಅತ್ಯಂತ ದೊಡ್ಡದಾದ ಜಲಪಾತಕ್ಕೆ ಬರ್ತಾ ಇದ್ದೀವಿ. 2 ವಾರ ಅಥವಾ 3 ವಾರ ಮಳೆ ನಿಂತರೆ ಮಾತ್ರ ಈ ಒಂದು ಜಲಪಾತ ಆಫ್ ಆಗೋದಂತೆ. ಇಲ್ಲಾಂದರೆ ಸದಾಕಾಲ ವರ್ಷ ಪೂರ್ತಿ ಮಳೆ ಬರ್ತಾನೆ ಇರುತ್ತೆ, ಜಲಪಾತ ಆನ್ ಇದ್ದೇ ಇರುತ್ತೆ. ಈಗ ನೋಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡ್ತೀರಾ. ಬತ್ತು 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 ಆಹಾ. ವಾವ್ ವಾವ್. ಲೆನ್ಸ್ ಮೇಲೆ ಮಳೆ ಹನಿ ಬೀಳ್ತಾ ಇದೆ. ಸ್ವಲ್ಪ ಜೋರ ಬರಬೇಕಾದ್ರೆ ಮಳೆ. ನೋಡಿ ಬೋಟ್ ತಿರುಗಿಸ್ತಾ ಇದ್ದಾರೆ ಕ್ಯಾಪ್ಟನ್ನು. ಜಲಪಾತವನ್ನು ಇನ್ನು ಹತ್ರದಿಂದ ನೋಡಿ ಎಂಜಾಯ್ ಮಾಡಲಿ ಜನಗಳೆಲ್ಲ ಅಂತ. ಆಲದ ಮರದ ನೆರಳಲ್ಲಿ ನಾನಿಂತಿದ್ದೆ, ಎಲೆಗಳ ಮಾತು ಕೇಳುತ್ತಾ ಮೈ ಮರೆತಿದ್ದೆ. ಹಕ್ಕಿ ಒಂದು ಕುಳಿತಿತ್ತು ಹೆಗಲ ಮೇಲೆ, ಜೀವಕ್ಕೆ ಜೀವ ಬೆರೆತಿತ್ತು ಮೌನದ ಮೇಲೆ. ಹೂವು ಅರಳುವ ಹೊತ್ತಿನಲ್ಲಿ ಅಳುತ್ತಿತ್ತು ಮನಸ್ಸು, ಮಣ್ಣ ಘಮ ತಬ್ಬಿಕೊಂಡಿತು ನನ್ನ ಉಸಿರನ್ನು. ಜಿಂಕೆಯ ಕಣ್ಣಲ್ಲಿ ಕಂಡೆ ನನ್ನ ಕನಸನ್ನು, ಕಾಡೆ ಅಮ್ಮನಂತೆ ಹೊತ್ತಿತು ನನ್ನ ಮನಸ್ಸನ್ನು. ಮರಗಳ ಮಡಿಲಲ್ಲಿ ಪ್ರೀತಿಗೂ ಅರಳಿತು, ಪ್ರಾಣಿ ಪಕ್ಷಿಗಳ ದನಿಯಲ್ಲಿ ಜೀವ ಕಳೆದಿತು. ಈ ಭೂಮಿ ತಾಯಿ, ಈ ಮರೆ ತಂದೆ, ನಾವು ಅವರ ಮಕ್ಕಳು, ಒಂದೇ 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 ಒಂದೇ. ನಡೆದರೆ ಭೂಮಿ ನಡುಗುತ್ತದೆ, ಆದರೂ ಅದರ ಕಣ್ಣಲ್ಲಿ ನೀರು ಜಿನುಗುತ್ತದೆ. ಅದರ ನೋವು ನನ್ನ ನೋವು ಅನ್ನಿಸುತ್ತದೆ. ಈ ಪ್ರೀತಿ ಮಾತಿಲ್ಲದ ಭಾಷೆ ಆಗುತ್ತದೆ. ನದಿ ಹರಿಯುತ್ತದೆ ಹಾಡು ಹೇಳುತ್ತಾ, ಮೀನು ನಲಿಯುತ್ತದೆ ಅದರ ಲಯಕ್ಕೆ ಕಟ್ಟಾಗಿ. ಮಗು ಆಡುವಾಗ ಮರ ತೂಗುತ್ತದೆ ಗಾಳಿಯಲ್ಲಿ. ಪ್ರಕೃತಿ ಎಂದರೆ ನನ್ನ ಉಸಿರಿನ ಕಡಲಲ್ಲಿ. ಮರಗಳ ಮಡಿಲಲ್ಲಿ ಪ್ರೀತಿಗೂ ಅರಳಿತು,
ಪ್ರಾಣಿ ಪಕ್ಷಿಗಳ ದನಿಯಲ್ಲಿ ಜೀವ ಕಳೆದಿತು ಈ ಭೂಮಿ ತಾಯಿ ಈ ಮರ ತಂದೆ ನಾವು ಅವರ ಮಕ್ಕಳು ಒಂದೇ 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 ಒಂದೇ. ಈಗ ಟನಲ್ ಎಂಟರ್ ಆಗ್ತಾ ಇದೀವಿ. ಈ ಒಂದು ಟನಲ್ ಕಟ್ಟೋದಕ್ಕೆ 19 ವರ್ಷ ತಗೊಂಡ್ರಂತೆ. ಆದರೂ ಇವತ್ತವರೆಗೂ ಒಳಗೆ ನೀರು ಸೀಪೇಜ್ ಆಗೋದನ್ನು ನಿಲ್ಸೋಕ್ಕೆ ಸಾಧ್ಯವಾಗಲಿಲ್ವಂತೆ. ಅದಕ್ಕೋಸ್ಕರ ಏನೆಲ್ಲ ಟ್ರೈ ಮಾಡಿದ್ರಂತೆ. ಆದ್ರೂ ನೀರು ನೋಡಿ ಬರ್ತಾನೇ ಇರುತ್ತೆ. ಯಾಕೆಂದರೆ ಪರ್ವತಗಳಿಂದ ಬರುವಂಥದ್ದು, ಮೇಲೆ ಎತ್ತರವಾದ ಪರ್ವತದ ಒಳಗೆ ಹೋಗ್ತಾ ಇದೀವಿ ನಾವು. ನೀರನ್ನು ಸ್ಟಾಪ್ ಮಾಡೋಕ್ಕಾಗಿಲ್ಲ. ಸಂಜೆ 7 ಗಂಟೆ ನಂತರ ಇದು ಬಂದಾಗ್ಬಿಡುತ್ತೆ. ಅಷ್ಟರ ಒಳಗೆ ನೀವು ಪಾಸ್ ಆಗಿಬಿಡ್ಬೇಕು ವಾಪಸ್ಸು. ಯಾಕೆಂದರೆ ಅದಾದಮೇಲೆ ಎಮರ್ಜೆನ್ಸಿ ಸರ್ವಿಸಸ್ಸು ಅವೈಲೇಬಲ್ ಇರಲ್ಲ. ಇದು ಹೈ ರಿಸ್ಕ್ ಅವಲಾಂಚ್ ಏರಿಯಾ. ಅದಕ್ಕೋಸ್ಕರ ಬಹಳ ಸ್ಪೆಷಲ್ ಕೇರ್ ತಗೊಂಡು ಈ ಏರಿಯಾಲಿ ಈ ಒಂದು ಟನಲ್ ಮಾಡಿರೋದು. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್. ನಾನಿದ್ದೀನಿ ಬಹಳ ಸುಂದರವಾದ ನ್ಯೂಜಿಲೆಂಡ್ನ ದಕ್ಷಿಣ ದ್ವೀಪದಲ್ಲಿ ಒಟಾಗೋ ಪ್ರಾಂತ್ಯದಲ್ಲಿರುವಂತಹ ಕ್ರೋಮ್ವೆಲ್ ನಗರ. ಈ ನಗರ ಫ್ರೂಟ್ ಬೌಲ್ ಆಫ್ ನ್ಯೂಜಿಲ್ಯಾಂಡ್ ಅಂತ ಕರೀತಾರೆ, ಹಣ್ಣಿನ ಬಟ್ಟಲು. ಯಾಕಂದರೆ ಇಲ್ಲಿ ಪರ್ಫೆಕ್ಟ್ ಐಡಿಯಲ್ ವೆದರ್ ಕಂಡೀಷನ್ಸ್ ಇದೆ ಹಣ್ಣುಗಳನ್ನು ಬೆಳೆಯೋದಕ್ಕೆ. ನ್ಯೂಜಿಲೆಂಡ್ನ ಫ್ರೂಟ್ಸು ಎಕ್ಸ್ಪೋರ್ಟ್ ಕ್ವಾಲಿಟಿ, ಬಹಳ ಅತ್ಯುನ್ನತ ಆರ್ಗ್ಯಾನಿಕ್ ಹಣ್ಣುಗಳು. ಆದರೆ ಅನ್ಫಾರ್ಚುನೇಟ್ಲಿ ಈ ಸೀಸನಲ್ಲಿ ಫ್ರೂಟ್ಸು ಬೆಳೆಯಲ್ಲ. ವಿಂಟರ್ ಶುರು ಆಗಿಬಿಟ್ಟಿದೆ. ಸೊ ವಿಂಟರ್ ಸಮಯ ಬಹಳ ಮುಖ್ಯ. ಹಣ್ಣುಗಳ ಬಡ್ಸ್ ಇರುತ್ತಲ್ಲ, ಅದು ಡಾರ್ಮೆನ್ಸಿಗೆ ಹೋಗ್ಬಿಡುತ್ತೆ, ಅಂದರೆ ಮಲ್ಕೊಳ್ಳುತ್ತೆ. ಆರಾಮಾಗಿ ಪಾಚ್ಕೊಂಡು ರೆಡಿ ಆಗುತ್ತೆ ನೆಕ್ಸ್ಟು ಸೀಸನ್ಗೆ ಫ್ರೂಟ್ಸನ್ನು ಬೇರ್ ಮಾಡೋದಕ್ಕೆ. ಸಮ್ಮರ್ಸಲ್ಲಿ ಏನಾಗುತ್ತೆ, ಡ್ರೈ ಆಗುತ್ತೆ. ಡ್ರೈ ಇದ್ದಾಗ ಏನಾಗುತ್ತೆ, ಆ ಸಕ್ಕರೆ ಅಂಶ ಕಾನ್ಸಂಟ್ರೇಟ್ ಆಗುತ್ತೆ. ಇದರಿಂದ ಪರ್ಫೆಕ್ಟ್ ಆದ ಹಣ್ಣು ಸಿಗುತ್ತೆ. ಅದಕ್ಕೆ ಈ ಒಂದು ಕ್ರೋಮ್ವೆಲ್ಲು ಹಣ್ಣುಗಳಿಗೆ ಫೇಮಸ್ಸು. ಯಾಕಂದರೆ ಇಲ್ಲಿರುವಂತಹ ವಾತಾವರಣ ಇದೆಯಲ್ಲ, ಅದು ಪರ್ಫೆಕ್ಟ್ಲಿ ಸೂಟಬಲ್ ಫಾರ್ ಫ್ರೂಟ್ ಗ್ರೋಯಿಂಗ್. ಏನೇ ವಾತಾವರಣ ಚೆನ್ನಾಗಿದ್ರು ಮಣ್ಣು ಚೆನ್ನಾಗಿಲ್ಲ ಅಂದರೆ ಎಂಥ ಹಣ್ಣು ಹೂವು ಏನೂ ಬರಲ್ಲ, ತರಕಾರಿ ಬೆಳೆಗಿಳೆ ಎಲ್ಲ. ಏನು ಸ್ಪೆಷಾಲಿಟಿ ಈ ಒಂದು ಮಣ್ಣಿಂದು ಅಂದರೆ, ಇದು ಶಿಲಾಖಂಡಗಳಿಂದ, ಅಂದರೆ ಶಿಸ್ಟ್ ಬೇಸ್ ಸಾಯಿಲ್ ಅಂತ ಹೇಳ್ತಾರೆ. ನೀರು ಸರಾಗವಾಗಿ ಹರಿದು ಹೋಗಲು ಸಹಕಾರಿಯಾಗಿದೆ. ಆಧುನಿಕ ನೀರಾವರಿ ಪದ್ಧತಿ ಮೂಲಕ ಇಲ್ಲಿ ಅದ್ಭುತವಾಗಿ ಹಣ್ಣುಗಳನ್ನು ಬೆಳೆಯಲಾಗುತ್ತೆ. ರೈತರು ಬೆಳಗ್ಗೆ 3 ಗಂಟೆ ಸಮಯಕ್ಕೆ ಎದ್ದು ಹೆಲಿಕಾಪ್ಟರ್ನ ತಂದು ತಮ್ಮ ಹಣ್ಣುಗಳನ್ನು ಈ ಒಂದು ಪ್ರಾಂತ್ಯದಲ್ಲಿ ಉಳಿಸ್ಕೋತಾರೆ. ಸ್ಪ್ರಿಂಗ್ ಸಮಯದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಮತ್ತು ಮೇಲ್ಗಡೆಯಿಂದ ಮಂಜು ಬಿದ್ದು ಹಣ್ಣುಗಳ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಇದನ್ನು ಹೋಗ್ಲಾಡಿಸೋದಕ್ಕೆ ರೈತರು ಏನು ಮಾಡ್ತಾರೆ ಅಂದರೆ, ಒಂದು ವಿಶೇಷವಾದ ಸಿಸ್ಟಮ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಬಿಸಿ ಗಾಳಿಯ ಫ್ಯಾನ್ಗಳನ್ನು ಅಳವಡಿಸ್ತಾರೆ ಎಲ್ಲ ಕಡೆನೂ. ಅದಾದಮೇಲೆ ಹೆಲಿಕಾಪ್ಟರ್ ತೊಗೊಂಬರ್ತಾರೆ ಬೆಳಗ್ಗೆ 3 ಗಂಟೆಗೆ, ಮತ್ತು ಹಣ್ಣುಗಳ ಮೇಲೆ ಲೋ ಫ್ಲೈಯಿಂಗ್ ಮಾಡ್ತಾರೆ. ಇದರಿಂದ ಬಿಸಿ ಗಾಳಿಯಿಂದ ಮೇಲ್ ಬಿದ್ದಿರುವಂತಹ ಮಂಜು ಕರಗಿ ತಮ್ಮ ಹಣ್ಣುಗಳು ಉಳ್ಕೊಳ್ತವೆ. ಕಿವಿ ಬೆಳೀತಾರೆ, ಮತ್ತು ಫೇಮಸ್ ಆ್ಯಪಲ್ಸ್ನ ಬೆಳೀತಾರೆ. ಇದು ಅಮೇರಿಕಾವರೆಗೂ ಎಕ್ಸ್ಪೋರ್ಟ್ ಆಗುತ್ತೆ. ನೋಡಿ ಏನೇನು ಹಣ್ಣುಗಳನ್ನು ಈ ಒಂದು ಪ್ರಾಂತ್ಯದಲ್ಲಿ ಬೆಳೀತಾರೆ ಅನ್ನೋದು ಗೊತ್ತಾಗುತ್ತೆ. ಇದು ಸೀಸನ್ ಎಂಡು, ಸೊ ಅಷ್ಟೊಂದು ಹಣ್ಣುಗಳು ನಿಮಗೆ ನೋಡೋದಕ್ಕೆ ಸಿಗಲ್ಲ. ಎಲ್ಲ ಪರ್ಫೆಕ್ಟ್ಲಿ ಕ್ವಾಲಿಟಿ ಟೆಸ್ಟೆಡ್ಡು. ಯಾವ ಮಟ್ಟಿಗೆ ಟೆಸ್ಟ್ ಮಾಡ್ತಾರೆ ಅಂದರೆ, ಇದರಲ್ಲಿ ಒಂಚೂರು ಕೂಡ ಕೆಮಿಕಲ್ ಇರದಿರೋ ರೀತಿಯಲ್ಲಿ ಟೆಸ್ಟಿಂಗ್ ಮಾಡಿ ಫೈನಲಿ ಇದಕ್ಕೋಸ್ಕರನೇ ಸ್ಪೆಷಲ್ ಪ್ಯಾಕೇಜಿಂಗ್ ಮಾಡಿ ಇಡೀ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಬೇರೆ ಬೇರೆ ರೀತಿಯ ಫ್ರೂಟ್ಸ್ನಲ್ಲಿ ನೋಡ್ಬೋದು. ಇಲ್ಲಿ ಹಣ್ಣಿಂದ ಮಾಡುವಂತಹ ರಿಯಲ್ ಫ್ರೂಟ್ ಐಸ್ ಕ್ರೀಮ್ ಕೂಡ ಭಾಳ ಫೇಮಸ್. ಹಿಂಗಿದೆ ನೋಡಿ ತರಕಾರಿ, ಅದರ ಕಲರು ಸ್ವಲ್ಪನೂ ಯಾವುದೇ ರೀತಿಯ ರಾಸಾಯನಿಕ ವಸ್ತುವನ್ನು ಬಳಸದೆ ಬೆಳೆಯುವಂತಹ ತರಕಾರಿ ಮತ್ತು ಹಣ್ಣುಗಳು. ಹೂಕೋಸಂತೂ ಐಸ್ ಕ್ರೀಮ್ ಥರ ಇದೆ. ಹಣ್ಣನ್ನು ಟೇಸ್ಟ್ ಕೂಡ ಮಾಡ್ಬೋದು. ಗುಡ್ ಮಾರ್ನಿಂಗ್. ವಾವ್, ಇಲ್ಲಿ ಗ್ರೇಪ್ಸ್ ಇಟ್ಟಿದ್ದಾರೆ,
ಆ್ಯಪಲ್ ಇಟ್ಟಿದ್ದಾರೆ, ಆರೆಂಜ್ ಇಟ್ಟಿದ್ದಾರೆ, ಎಲ್ಲದನ್ನು ನೀವು ರುಚಿ ನೋಡ್ಬೋದು. ಸೊ ಹಣ್ಣುಗಳನ್ನು ಪ್ಲಕ್ ಮಾಡುವಂತಹ ಸೀಸನಲ್ಲಿ ವಿಶ್ವದ ಬೇರೆ ಬೇರೆ ಕಡೆಯಿಂದ ಬ್ಯಾಕ್ ಪ್ಯಾಕರ್ಸು ಬಂದು ಇಲ್ಲಿ ವರ್ಕಿಂಗ್ ಹಾಲಿಡೇ ಅಂತ ಮಾಡ್ತಾರೆ. ವರ್ಕಿಂಗ್ ಹಾಲಿಡೇ ವೀಸಾ ಅಂತ ಕೊಡ್ತಾರೆ. ವೀಸಾಲಿ ಏನಾಗುತ್ತೆ ಅಂದರೆ ನೀವು ಇಲ್ಲಿ ಬಂದು ಫಾರ್ಮಲ್ಲಿ ಸ್ಟೇ ಮಾಡ್ಬೋದು, ಮತ್ತು ಅಲ್ಲಿ ಫಾರ್ಮ್ ಕೆಲಸ ಮಾಡ್ಬೋದು, ನಿಮಗೆ ದುಡಿಬೋದು, ಹಾಲಿಡೇ ಕೂಡ ಮಾಡ್ಬೋದು, ಮಧ್ಯ ಹಾಲಿಡೇಸ್ ಇರುತ್ತೆ, ಸುತ್ತಾಡ್ಬೋದು. ಆಮೇಲೆ ಉಳಿಸಿದಂಥ ಹಣದಲ್ಲಿ ಮತ್ತೆ ಸುತ್ತಾಡ್ಬೋದು. ಏನು ಕಾನ್ಸೆಪ್ಟ್ ಅಂದರೆ ವರ್ಕಿಂಗ್ ಹಾಲಿಡೇದು, ಅಲ್ಲೇ ದುಡೀರಿ, ಅಲ್ಲೇ ಖರ್ಚು ಮಾಡಿ, ಆಮೇಲೆ ನಿಮ್ಮ ದೇಶಕ್ಕೆ ನೀವು ವಾಪಸ್ ಹೋಗಿ ಅನ್ನೋ ರೀತಿಯಲ್ಲಿ ಬ್ಯಾಕ್ ಪ್ಯಾಕರ್ಸ್ ಬರ್ತಾರೆ. ಈ ಫ್ರೂಟ್ ಆರ್ಚರ್ಡ್ಸಲ್ಲಿ ಕೆಲಸ ಮಾಡ್ತಾರೆ, ಹಣ್ಣುಗಳನ್ನು ಕೀಳೋದು, ಅದಾದಮೇಲೆ ಅದನ್ನು ಪ್ಯಾಕ್ ಮಾಡೋದು, ಜೋಡಿಸೋದು. ಅದರಿಂದ ಇಲ್ಲಿಯ ಲೋಕಲ್ ಫಾರ್ಮರ್ಸ್ಗೆ ಮತ್ತು ಓನರ್ಸ್ಗೆ ಲೇಬರ್ ಕೂಡ ಸಿಕ್ದಂಗೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ನ್ಯೂಜಿಲೆಂಡಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದೇ ಲೇಬರ್ದು. ಸೊ ಆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಮತ್ತು ಬ್ಯಾಕ್ ಪ್ಯಾಕರ್ಸ್ಗೆ ಹಾಲಿಡೇ ವಿತ್ ಪೇ ಕೂಡ ಆಗುತ್ತೆ. ಭಾರತೀಯರಿಗೆ ಅನ್ಫಾರ್ಚುನೇಟ್ಲಿ ನ್ಯೂಜಿಲೆಂಡ್ ಆಗಲಿ ಆಸ್ಟ್ರೇಲಿಯಾ ಆಗಲಿ ವರ್ಕಿಂಗ್ ಹಾಲಿಡೇ ವೀಸಾಸ್ ಕೊಡಲ್ವಂತೆ. ಆದರೂ ಒಂದ್ಸರಿ ಚೆಕ್ಔಟ್ ಮಾಡಿ ವರ್ಕಿಂಗ್ ಹಾಲಿಡೇ ವೀಸಾ. ಲಿಂಡಿಸ್ ಪಾಸ್ ಅನ್ನೋ ಒಂದು ಸಖತ್ತಾಗಿರೋ ಪಾಸ್ ಆಗ್ತಾ ಇದ್ದೀವಿ. ಆದರೆ ಅನ್ಫಾರ್ಚುನೇಟ್ಲಿ ಫೇಲ್ ಆಗಿಬಿಟ್ಟಿದ್ದೀವಿ. ಯಾಕೆಂದರೆ ಫುಲ್ಲು ಮಂಜಿನಿಂದ ಏನೂ ಕಾಣಿಸ್ತಾ ಇಲ್ಲ. ನೋಡಿ ಹೆಂಗಿದೆ ವ್ಯೂ ಪಾಯಿಂಟು. ಆದರೆ ಈ ಲಿಂಡಿಸ್ ಪಾಸಲ್ಲಿ ನಿಮ್ಮ ಗ್ಲೋಬಲ್ ಕನ್ನಡಿಗನ ಸ್ಟಿಕ್ಕರು ಸದಾ ಇರಲಿ ಅಂತ ಹಾಕಿ ಹೋಗ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಎಲ್ಲ ಕಣಪ್ಪ, ಎಲ್ಲರಿಗೂ ಡಿಸ್ಟರ್ಬ್ ಆಗೇ ಆಗುತ್ತೆ. ಒಬ್ಬರ ಮೇಲೆ ಹಾಕಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಹಾಕುವ ಲಿಂಡಿಸ್ ಪಾಸಲ್ಲಿ ನಿಮ್ಮ ಗ್ಲೋಬಲ್ ಕನ್ನಡಿಗ ಮಿಷನ್ 197. ನೀವು ನೋಡ್ತಾ ಇದ್ದೀರಾ ನ್ಯೂಜಿಲೆಂಡ್ನ ಸೂಪರ್ ಮಾರ್ಕೆಟ್ನಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಜೋಡಿಸಿರುವಂತಹ ರೀತಿಯನ್ನು. ವಾವ್, ಕೆಂಪು ಶುಂಠಿ ಎಲ್ಲರೂ ನೋಡಿದ್ದೀರಾ? ನೋಡಿ ಇಲ್ಲಿ ಕೆಂಪು ಶುಂಠಿ ಎಷ್ಟು ಚೆನ್ನಾಗಿ ನೋಡಿಸಿದ್ದಾರೆ. ನೋಡೋದಕ್ಕೆ ಖುಷಿ ಆಗುತ್ತೆ, ತಿನ್ಬೇಕು ಅನ್ಸುತ್ತೆ ತರಕಾರಿನ. ಬೇಸರದ ಸಂಗತಿ, ನಾವು ಲೇಕ್ ಪುಕ್ಕಾಕಿಗೆ ಬಂದಿದ್ದೀವಿ, ಆದರೆ ನಮ್ಗೆ ಏನೂ ಕಾಣಿಸ್ತಾ ಇಲ್ಲ. ಇದು ಸಂಪೂರ್ಣವಾಗಿ ಬ್ಲೂ ಲೇಕ್, ನಮ್ಮ ಪ್ಯಾಂಗ್ಯಾಂಗ್ ಲೇಕ್ ಇದೆಯಲ್ಲ ಆ ಥರ ಇರುವಂತಹ ಸುಂದರವಾದ ಸರೋವರ. ಆದರೆ ಮಂಜಿರೋದ್ರಿಂದ ನಿಮಗೆ ಬರೀ ಬೋರ್ಡ್ ತೋರಿಸಿ ಗ್ಲೋಬಲ್ ಕನ್ನಡಿಗ ವಾಸ್ ಹಿಯರ್ ಅಂತ ಹೇಳೋದಕ್ಕೆ ಅಷ್ಟೇ ಈ ವಿಡಿಯೋ. ಇದೇ ಜಾಗದಲ್ಲಿ ಮೌಂಟ್ ಕುಕ್, ನ್ಯೂಜಿಲೆಂಡ್ ದೇಶದ ಅತ್ಯಂತ ಎತ್ತರವಾದ ಪರ್ವತ ಕಾಣಿಸುತ್ತೆ. ಅಲ್ಲೇ ತೋರಿಸ್ತಾ ಇದ್ದೀನಲ್ಲ ಈ ಕಡೆ. ಆದರೆ ಬರೀ ಬೆರಳು ತೋರಿಸಿ ಅಲ್ಲಿದೆ ಅಂತ ಹೇಳುವಂಥ ಸಂದರ್ಭ ನನಗೂ ಕಾಣಿಸ್ತಾ ಇಲ್ಲ, ನಿಮಗೂ ತೋರ್ಸೋಕ್ಕಾಗ್ತಾಯಿಲ್ಲ. ಭಾಳ ನೋವಾಗ್ತಾ ಇದೆ. ಒಳ್ಳೆ ಡ್ರೋನ್ ಶಾಟ್ ಆರಿಸಿ ಸಖತ್ತಾಗಿ ಕವರ್ ಮಾಡಬೇಕು ಅಂತ ಭಾಳ ಆಸೆಯಿಂದ ಬಂದೆ. ಕೆಲವು ಸರಿ ಹಂಗೇ ರೀ, ಪ್ರಕೃತಿ ನಾವು ಹೇಳ್ದಂಗೆ ಕೇಳಲ್ಲ, ಅದಕ್ಕೆ ಹೆಂಗೆ ಬೇಕೋ ಹಂಗಿರುತ್ತೆ. ಚಳಿ, ಸಂಪೂರ್ಣವಾಗಿ ಮಂಜು ಕವಿದ ವಾತಾವರಣ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ನ್ಯೂಜಿಲ್ಯಾಂಡ್ಗೆ ಮತ್ತೆ ಬಾ, ಲೇಕ್ ಪುಕಾಕಿನ ಮತ್ತೆ ತೋರಿಸು, ಮೌಂಟ್ ಕುಕ್ನು ಮತ್ತೆ ತೋರಿಸು ಅಂತ ಹೇಳ್ತದೆ ವರುಣ ದೇವ ಮತ್ತು ಎಲ್ಲ ಮೋಡಗಳು. ಇಟ್ಸ್ ಓಕೆ, ದೇರ್ ಇಸ್ ಆಲ್ವೇಸ್ ಅ ನೆಕ್ಸ್ಟ್ ಟೈಮ್. ಸರೋವರ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಅನ್ನೋದಕ್ಕೆ ಕಾರಣ ಇಲ್ಲಿರುವಂತಹ ಬಂಡೆಗಳು. ಸಾವಿರಾರು ವರ್ಷ ಅಂದರೆ ಐಸೇಜ್ ಸಮಯದಲ್ಲಿ ಹಿಮಪರ್ವತಗಳು ಕರಗಿ ನದಿಗಳಾಗಿ ಬಂಡೆಗಳನ್ನು ಕೊರೆದು ಲೇಕ್ ಎರಪ್ಟ್ ಆಗಿರೋದು. ಅದರ ಮಧ್ಯ ಈ ಒಂದು ಬಂಡೆಗಳ ಸಿಲ್ಟ್ ಇದೆಯಲ್ಲ, ಇದು ಕಾನ್ಸ್ಟೆಂಟ್ ರಬ್ಬಿಂಗ್ ಆಗ್ತಾ ಇರುತ್ತೆ. ರಬ್ಬಿಂಗ್ ಆಗಬೇಕಾದ್ರೆ ಅದರ ಪುಡಿ ಈ ಒಂದು ಸರೋವರದ ತಳದಲ್ಲಿ ಸಿಲ್ಟಾಗಿ ಸೇರಿಕೊಂಡಿದೆ. ಇದರಿಂದ ಈ ಒಂದು ಸರೋವರಕ್ಕೆ ನೀಲಿ ಬಣ್ಣ ಬಂದಿರೋದು. ಕರೆಕ್ಟಾಗಿ ನೀಲಿ ಕಾಣಿಸ್ಬೇಕು ಅಂದರೆ ಮೇಲ್ಗಡೆ ಕ್ಲೌಡ್ಸ್ ಕೂಡ ನೀಲಿ ಆಗಬೇಕು ಅಥವಾ ಕ್ಲಿಯರ್ ಆಗಿರಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿಂದಲೂ ನಿಮಗೊಂದು ಚಿಕ್ಕ ಐಡಿಯಾ ಬರ್ಬೋದೇನೋ. ನೋಡಿ ಹೇಗಿದೆ ಅನ್ನೋದು. ಈ ಪ್ರಾಂತ್ಯದಲ್ಲಿ ಸಿಗುವಂತಹ ಸ್ಯಾಮನ್ ಫಿಶ್ ಇದೆಯಲ್ಲ, ತುಂಬ ಫೇಮಸ್ಸು. ಈ ಜಾಗದಲ್ಲಿ ಇದನ್ನು ಮಾರ್ತಾರೆ. ಸ್ಯಾಮನ್ ತುಂಬ ಒಳ್ಳೆಯದು, ಒಮೆಗಾ 3 ಮತ್ತು ಸಾಕಷ್ಟು ಒಳ್ಳೆ ಫ್ಯಾಟಿ ಆ್ಯಸಿಡ್ಸ್ ಇರುವಂತಹ ಮೀನಿದು.
ಶಾಶ್ಮಿ ಅಂತ ಮಾಡ್ತಾರೆ. ಫ್ರೆಶ್ ವಾಟರ್ ಕಿಂಗ್ ಸ್ಯಾಮನ್. ದಿಸ್ ಇಸ್ ದ ಬೆಸ್ಟ್ ಸ್ಯಾಮನ್ ಇನ್ ದ ವರ್ಲ್ಡ್ ಅಂತೆ. ಮೈ ಗಾಡ್. ಮನೆಯನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನೋಡಿ ಮನೆನೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಮುಂದೆ ಕಂಪಲ್ಸರಿ ರೂಲ್ಸ್ ಏನಪ್ಪಾ ಅಂದ್ರೆ ಒಂದು ಗಾಡಿ ಹೋಗಲೇಬೇಕು, ಅದು ಲೈಟ್ ಹಾಕೊಂಡು ಹೋಗುತ್ತೆ. ಹಿಂದ್ಗಡೆ ದೊಡ್ಡ ಗಾಡಿ ಬರ್ತಾ ಇದೆ ಅಂತ ಇನ್ಫಾರ್ಮ್ ಮಾಡುತ್ತೆ. ಮುಂದ್ಗಡೆ ಒಂದು ಗಾಡಿ, ಇನ್ನೊಂದು ಹಿಂದ್ಗಡೆ ಒಂದು ಗಾಡಿ, ಕಾನ್ವಾಯ್ ಥರ ಬರುತ್ತೆ. ಸೊ ದಟ್ ಆ ಅಗಲವಾದ ಗಾಡಿ ಮುಂಚೆನೆ ಬೇರೆಯವ್ರಿಗೆ ಚೇತಾವಣೆ ಆಗಲಿ, ತೊಂದರೆ ಸ್ವಲ್ಪ ಲೆಫ್ಟ್ಗೆ ಹೋಗ್ಲಿ ಈ ಕಡೆಯವರು ಅಂತ. ಅಷ್ಟು ಸೆಕ್ಯೂರಿಟಿ ರೂಲ್ಸ್ನ ಇಲ್ಲಿ ಫಾಲೋ ಮಾಡ್ತಾರೆ. ನೀವು ನೋಡ್ತಾ ಇರುವಂತಹ ಈ ನಯನ ಮನೋಹರವಾದ ದೃಶ್ಯ, ಅಬ್ಬಾ, ಕೊನೆಗೂ ಸೂರ್ಯದೇವ ಮನಸ್ಸು ಮಾಡಿ ಓಪನ್ ಆದ, ನಮಗೆ ಒಂದು ಚಿಕ್ಕ ನೋಟವನ್ನು ಕೊಡ್ತಾ ಇದ್ದಾನೆ. ಈ ಒಂದು ಅದ್ಭುತವಾದ ಸರೋವರದ್ದು ನೋಡಿ, ನೀರಿನ ಕಲರ್ ನೋಡಿ ಒಮ್ಮೆ. ಸೂರ್ಯನಿಲ್ಲದೆ ಜೀವನೂ ಇಲ್ಲ, ಎಲ್ಲ ವೇಸ್ಟ್ ರೀ ವರ್ಲ್ಡ್ ಅಲ್ಲಿ. ಸೂರ್ಯ ನೋಡ್ತಿದ್ದಂಗೆ ಹೆಂಗ್ ಖುಷಿ ಆಗತ್ತೆ, ಜಗತ್ತು ಹೆಂಗ್ ಕಾಣುತ್ತೆ, ಎಷ್ಟು ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂತ ಇವಾಗ ಗೊತ್ತಾಯ್ತು. ತಿಳಿ ನಗುವೆ ನೀನೇಕೆ ಮರೆ ಮಾಚುವೆ ಕಣ್ಣ ಹನಿಯ, ಕಾರ್ ಮೋಡವೇ ಕೇಳು ನೀ ಒಮ್ಮೆ ಹಗುರಾಗಿಸು ನನ್ನ ಮನವ. ವಿವರಣೆ ನೀಡು ನೀ ನಿನ್ನ ಹಾಜರಿ ಏಕೆ ಬರೆದೆ, ಮನಸ್ಸಿನ ಮಾತುಗಳು ಇನ್ನೂ ಹಾಗೆ ಹಸಿರಾಗಿವೆ. ಭಾವಗಳ ಏರಿಳಿತ ಜೋರಾಗಿದೆ ನಿನ್ನಿಂದ, ನಾ ಸಾಗಲಿ ಹೇಗೆ ಮುಂದೆ ಇನ್ನು ನೀ ನಿರದ ನಾಳೆಗಳಿಗೆ. ಮರೆಯುವ ಕಲೆಯನ್ನು ಕಲಿಸು ನೀ ಹೊರಡುವ ಮುನ್ನ, ಒಲವಿನ ಬರಹವ ಅಡಿಸಲಿ ಹೇಗೆ ನನ್ನಲ್ಲಿ, ಮನವಿದು ಬಯಸಿದೆ ಇನ್ನು ನಿನ್ನ ಸನಿಹದ ಪ್ರೀತಿಯನ್ನ. ಕತೆಯಾಯಿತೆ ನನ್ನ ಪಯಣ ನೀ ಹೊರಟ ಸಮಯ, ಕನಸು ಕನಸಲ್ಲೇ ಈಗ ನನಸಾಗದೆ ಜಾರಿತೆ ದೂರ. ಇಲ್ಲಿ ನೋಡಿ, ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಡಿಯರ್ ಮಿಲ್ಕ್. ಡಿಯರ್ ಮಿಲ್ಕಿಂದ ಮಾಡಿರುವಂತಹ ಚೀಸ್ ನಾನು ಯಾವತ್ತೂ ನೋಡಿಲ್ಲ. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ವರ್ಲ್ಡ್ಸ್ ಫಸ್ಟ್ ಡಿಯರ್ ಮಿಲ್ಕ್ ಚೀಸ್. ಆ್ಯಂಡ್ ವಿಚ್ ಒನ್ ಇಸ್ ದ್ಯಾಟ್ ಇನ್ ಪರ್ಸನ್? ಓಕೆ 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 ಓಕೆ, ಥ್ಯಾಂಕ್ ಯು. ವಾವ್, ವೆರಿ ಇಂಟ್ರೆಸ್ಟಿಂಗ್. ನೋಡಿ ಎಷ್ಟು ಚೀಸ್ ಇದೆ ಅಂತ. ಸೊ ಟ್ರೈ ಮಾಡ್ತಾ ಇದ್ದೀನಿ ಡಿಯರ್ ಮಿಲ್ಕ್ ಚೀಸ್ನ. ಸ್ಟ್ರಾಂಗ್ ಇದೆ. ಇಟ್ಸ್ ರಿಯಲಿ ಸ್ಟ್ರಾಂಗ್. It's about 6 years old. 6 years old? 6 ವರ್ಷ ಹಳೆದಂತೆ ಇದು. ಇಟ್ಸ್ ಏಜ್ಡ್ ಚೀಸ್. ವಾವ್, ಲೈಫಲ್ಲಿ ಇನ್ನೆಲ್ಲೂ ಸಿಗಲ್ಲ ಇದು, ಅದಕ್ಕೋಸ್ಕರ ತಗೋತಾ ಇದ್ದೀನಿ. ಜಿಂಕೆಯಿಂದ ಮಾಡಿರುವಂತಹ ಚೀಸು, ಗೌದಾ ಚೀಸ್, ಗೌದಾ. ಓಕೆ, 6 ವರ್ಷದ ಹಳೆಯದು, $14. ಬಟ್ ಸ್ಟಿಲ್ ತುಂಬ ಬೆನಿಫಿಟ್ಸ್ ಇದೆಯಂತೆ ಬ್ರೈನ್ಗೆ ಮತ್ತು ಅಂದರೆ ಇಮ್ಯುನಿಟಿಗೆ. ಅದಕ್ಕೆ ತಗೋತಾ ಇದ್ದೀನಿ, ಟ್ರೈ ಮಾಡೋಣ. ಲೈಫಲ್ಲಿ ಯಾವತ್ತೂ ಜಿಂಕೆಯಿಂದ ಮಾಡಿರುವಂತಹ ಚೀಸ್ನ ತಿಂದಿರಲಿಲ್ಲ ರೀ. ಜಿಂಕೆ ಹಾಲಿನಿಂದ ಮಾಡಿರುವಂತಹ ಚೀಸ್ ತೊಗೊಂಡಿದ್ದೀನಿ.